ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ಇವತ್ತು ನಾನು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ, ಕನ್ನಡ ಪ್ರಥಮ ಭಾಷೆಯನ್ನಾಗಿ ಅಧ್ಯಯನ ಮಾಡ್ತಕ್ಕಂಥ ಮಕ್ಕಳಿಗಾಗಿ ಒಂದು ಪ್ರಶ್ನೆ ಪತ್ರಿಕೆ. ಇದು ಮೊದಲನೆಯ ಸಂಕಲನಾತ್ಮಕ ಪ್ರಶ್ನೆ ಪತ್ರಿಕೆ ಇದೆ. ಮೌಲ್ಯಾಂಕನ ಅಂತಂದ್ರೆ ನಿಮಗೆ ಅಂಕಗಳು ಯಾವ ಪ್ರಕಾರವಾಗಿ ವಿಂಗಡಣೆ ಮಾಡ್ತಾರೆ ಅನ್ನೋದಕ್ಕೆ ಮೌಲ್ಯಾಂಕನ ಅಂತೇಳಿ ನಾವು ಹೇಳ್ತೀವಿ. ಅಂದರೆ ಅಂಕಗಳು ಯಾವ ರೀತಿಯಾಗಿ ವಿಂಗಡಣೆ ಮಾಡ್ತಾರೆ ಅದನ್ನು ಕೂಡ ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಮಕ್ಕಳೇ, ಇದು ಒಂದು SA1 ಅಂಥೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ, ಸಮ್ಮೇಟಿವ್ ಅಸೆಸ್ಮೆಂಟ್ 1. ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಇದು ಆಗಿದೆ. ಇದನ್ನು ಕುರಿತು ನಾವು ಅಧ್ಯಯನ ಮಾಡಬೇಕಾಗಿದೆ. ನೋಡಿ, ಇದಕ್ಕಾಗಿರ್ತಕ್ಕಂತಹ ಅವಧಿ ಡ್ಯೂರೇಷನ್ 3 ಗಂಟೆ 15 ನಿಮಿಷ. ಇನ್ನು ಗರಿಷ್ಠ ಅಂಕಗಳು, ಅತ್ಯಂತ ಹೆಚ್ಚಿನ ಅಂಕಗಳು ನೀವು ಪಡೆಯಬಹುದು ಅಂತಂದ್ರೆ ಅದು 100 ಅಂಕಗಳಷ್ಟು ಆಗಿರ್ತದೆ. ಈ ಒಂದು ಹಿನ್ನೆಲೆಯ ಮೇಲೆ ನಾನು ಈ ಒಂದು ವಿಡಿಯೋ ಪಾಠ ಆರಂಭ ಮಾಡ್ತಾ ಇದ್ದೇನೆ. ಇಲ್ಲಿ ಮೊದಲನೆಯ ಪ್ರಮುಖ ಪ್ರಶ್ನೆ ಅಥವಾ ಸೂಚನೆ ಅಂತಲೂ ಹೇಳ್ಬೋದು ನಾವು. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಆಯ್ಕೆಗಳನ್ನು ಕೊಡಲಾಗಿದೆ. ಇವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇದು ಭಾಳ ಇಂಪಾರ್ಟೆಂಟ್ ಇದೆ ನೋಡ್ರಿ. ಹೆಚ್ಚು ಸೂಕ್ತವಾದ ಅಂದ್ರೆ ಒಂದೊಂದು ಸಲ ಏನಾಗ್ತಿರ್ತದೆ, ಎರಡೂ ಉತ್ತರ ಸಮೀಪನೇ ಇರ್ತವೆ. ಇದನ್ನು ಸರಿ ಇರ್ಬೋದು, ಅದನ್ನು ಸರಿ ಇರ್ಬೋದು ಅಂತೇಳಿ ಕನ್ಫ್ಯೂಷನ್ ಆಗ್ತಿರ್ತದೆ. ಅದಕ್ಕೆ ಹೆಚ್ಚು ಸೂಕ್ತವಾದಂತಹ ಉತ್ತರವನ್ನು ನೀವು ಆಯ್ಕೆ ಮಾಡಿ ಬರೆಯಬೇಕು. ಅದು ಕ್ರಮಾಕ್ಷರದ ಜೊತೆಗೆ ಬರೆಯಬೇಕು. ಕ್ರಮಾಕ್ಷರ ಅಂತಂದ್ರೆ ನಿಮಗೆ ಇರ್ತಕ್ಕಂಥ ಆಯ್ಕೆಗಳಿಗೆ ABCD ಏನಿವೆಯಲ್ಲ, ಸೀರಿಯಲ್ ನಂಬರ್, ಸೀರಿಯಲ್ ಲೆಟರ್ಸ್, ಇದಕ್ಕೆ ಕ್ರಮಾಕ್ಷರಗಳು ಅಂಥೇಳಿ ಹೇಳ್ತಕ್ಕಂಥದ್ದು ರೂಢಿ. ನೀವೇನು ಮಾಡಬೇಕು ಅಂತಂದ್ರೆ, ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಉದಾಹರಣೆಗೆ ಇವುಗಳಲ್ಲಿ ರೂಢನಾಮಕ್ಕೆ ಉದಾಹರಣೆ ಯಾವುದು ಅಂತ ಹೇಳಿ ಬಂದಾಗ ನಾವು ಹೇಳ್ತಕ್ಕಂಥದ್ದು ಸಹಜವಾಗಿ ಏನಂತಂದ್ರೆ ಧಾರವಾಡ ಅಂತಕ್ಕಂಥದ್ದು ರೂಢನಾಮ ಅಂತೇಳಿ ನಾವು ಹೇಳ್ತೀವಿ, ಹೌದಲ್ಲ? ಇದು ಸರಿಯಾದಂಥ ಉತ್ತರ. ಕೆಲವರು ಏನು ಮಾಡ್ತಾರೆ, ಧಾರವಾಡ ಅಂತಷ್ಟೇ ಬರೀತಾರೆ. ಇನ್ನು ಕೆಲವರು ಉತ್ತರ B ಅಂತೇಳಿ ಬರೀತಾರೆ. ಎರಡೂ ಸರಿಯಲ್ಲ ಅನ್ನೋದಕ್ಕಿಂತ ಅತ್ಯಂತ ಸರಿಯಾದದ್ದೇನು ಅಂತಂದರೆ ಪ್ರಶ್ನೆ ಸಂಖ್ಯೆ 1 ಡ್ಯಾಶ್ ಬರೆದು ಸರಿಯಾದಂಥ ಉತ್ತರ ಏನು ಬರೀಬೇಕು ನೀವು ಅಂತಂದರೆ ಉತ್ತರ ಅಂತ ಬರೀಬೇಕು, B ಅಂತ ಬರೀಬೇಕು, ಬ್ರ್ಯಾಕೆಟ್ ಹಾಕಬೇಕು, ಧಾರವಾಡ ಅಂತ ಬರೀಬೇಕು. ಇಲ್ಲಿ ಯಾವ ಪ್ರಕಾರವಾಗಿ ಬರೆದಿದ್ದಾರೆ ಹಾಗೆ ಇನ್ನೊಮ್ಮೆ ಓದ್ತೀನಿ. ಇವುಗಳಲ್ಲಿ ರೂಢನಾಮಕ್ಕೆ ಉದಾಹರಣೆ ಪದ ಇದು: ಮಕ್ಕಳು, B ಧಾರವಾಡ, C ವಿಜ್ಞಾನಿ, D ಜಾಣ. B ಧಾರವಾಡ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈ ವಾಕ್ಯದಲ್ಲಿ ಬಂದಿರುವ ಮಾಡಲಿ ಎನ್ನುವ ಪದ ಯಾವ ವ್ಯಾಕರಣ ಅವಶ್ಯಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ಉತ್ತರಿಸಬೇಕಾಗಿದೆ. ಮಾಡಲಿ ಅಂದರೆ ಇದು ವಿದ್ಯಾರ್ಥಕ, ಅಪ್ಪಣೆ ಮಾಡ್ತಕ್ಕಂಥದ್ದು. B ವಿದ್ಯಾರ್ಥಕ ಅಂತಕ್ಕಂಥದ್ದು ನಾವು ಉತ್ತರ ಬರೆಯಬೇಕು. 3ನೇದ್ದು, ಹುಲಿದೊಗಲು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತಕ್ಕಂಥದ್ದು A ಲೋಪ ಸಂಧಿ, B ಆಗಮ ಸಂಧಿ, C ಆದೇಶ ಸಂಧಿ ಹಾಗೂ D ಜಸ್ತ್ವ ಸಂಧಿ. ಇದರಲ್ಲಿ ಸರಿಯಾದ ಉತ್ತರ C ಆದೇಶ ಸಂಧಿ ಆಗಿದೆ. ಮಕ್ಕಳು ಶಾಲೆಗೆ ಹೋಗುತ್ತಾರೆ. ಈ ವಾಕ್ಯದಲ್ಲಿ ಬಂದಿರುವ ಹೋಗುತ್ತಾರೆ ಅಂತಕ್ಕಂತಹ ಪದವು ಈ ಕಾಲ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ. ನಮಗಂತೂ ಗೊತ್ತಿದೆ ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಭೂತಕಾಲ ಅಂತಕ್ಕಂಥದ್ದು. ಇಲ್ಲಿ ನೋಡೋಣ ನಾವು. A ಭೂತಕಾಲ, B ವರ್ತಮಾನ ಕಾಲ, C ಭವಿಷ್ಯತ್ ಕಾಲ, D ಭೂತ ನ್ಯೂನ ಕಾಲ ಅಂತಕ್ಕಂಥದ್ದು 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಅಗೇನ್ ಇಲ್ಲಿ ಹೋಗುತ್ತಾರೆ, ತಕಾರ ಬಂದಾಗ ಯಾವಾಗಲೂ ವರ್ತಮಾನ ಕಾಲ ಅಂಥೇಳಿ ನಾವು ತಿಳಿದುಕೊಳ್ಳಬೇಕು. ಹೀಗಾಗಿ B ವರ್ತಮಾನ ಕಾಲ ಸರಿಯಾದಂತಹ ಉತ್ತರ ಆಗಿದೆ. ಇನ್ನು ನಳಿನ ನಾಭ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ. ನಳಿನ ನಾಭ ನೋಡಿ, A ಬಹುವ್ರೀಹಿ ಸಮಾಸ, B ಕರ್ಮಧಾರಯ ಸಮಾಸ, C ತತ್ಪುರುಷ ಸಮಾಸ, D ದ್ವಂದ್ವ ಸಮಾಸ. ಇವುಗಳಲ್ಲಿ ಸರಿಯಾದಂಥ ಉತ್ತರ ಬಹುವ್ರೀಹಿ ಸಮಾಸ ಆಗಿದೆ. 6ನೇ ಪ್ರಶ್ನೆಗೆ ನಾವು ಬರೋಣ.
ಕಂದ ಪದ್ಯದಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ. 4 ಸಾಲಿನ ಈ ಪುಟ್ಟ ಒಂದು ಕಂದ ಪದ್ಯ ಇರ್ತದೆ. ನೀವು ಅದಕ್ಕೆ ಗುರು ಲಘುಗಳನ್ನು ಹಾಕಿ, ಗುರು ಇದ್ದರೆ 2 ಮತ್ತು ಲಘು ಇದ್ದರೆ 1, ಈ ಪ್ರಕಾರವಾಗಿ 4 ಸಾಲಿನ ಒಟ್ಟು ಮಾತ್ರೆಗಳ ಸಂಖ್ಯೆ ಎ 32, ಬಿ 12, ಸಿ 20, ಡಿ 64. ಸರಿಯಾದಂತಹ ಉತ್ತರ ಡಿ 64 ಆಗಿರುತ್ತದೆ. ಈಗ ಮತ್ತೆ ಮುಂದೆ ಹೋಗೋಣ. ಪ್ರಮುಖ 2ನೇ ಪ್ರಶ್ನೆ ಇದೆ. ನಿಮ್ಮ ಪ್ರತಿಯೊಂದು ಮೇಲಿನ ಪ್ರಶ್ನೆಗಳಿಗೂ ಕೂಡ ನೀವು ಏನಂತಂದ್ರೆ ಒಂದೊಂದು ಉತ್ತರಕ್ಕೆ, ಸರಿಯಾದಂಥ ಉತ್ತರಕ್ಕೆ ಒಂದೊಂದು ಅಂಕ ಗಳಿಸಿರ್ತೀರಿ. ಈಗ ಇಲ್ಲಿ 2ನೇ ಪ್ರಶ್ನೆ ಇದೆ. ಇದೇನಂತಂದ್ರೆ ಮೊದಲಿನ 2 ಪದಗಳಿಗೆ ಇರುವ ಸಂಬಂಧದಂತೆ ನಾವು ತಿಳಿದುಕೊಳ್ಬೇಕು. ಮೊದಲಿನ 2 ಪದಗಳಿಗೆ ಒಂದು ಸಂಬಂಧ ಇದೆ, ರಿಲೇಷನ್ ಇದೆ. ಹಾಗೆ 3ನೇ ಮತ್ತು ಮುಂದೆ ನೀವು ತುಂಬಬೇಕಾಗಿರ್ತಕ್ಕಂಥ ಒಂದು ಪದ ಇದೆ, ಸರಿ ಹೊಂದತಕ್ಕಂಥ ಪದ ಇದೆ. ಆ ಸಂಬಂಧಿತ ಪದವನ್ನು ನೀವು ಬರೆಯಬೇಕಾಗಿರ್ತದೆ. ಉದಾಹರಣೆಗೆ ಇಲ್ಲಿ 7ನೇದನ್ನೇ ಉದಾಹರಣೆಗೆ ಇಟ್ಕೊಳ್ಳೋಣ. ಓದು ಅನ್ನೋದು ಸಕರ್ಮಕ ಧಾತು ಇದು ಆಗಿರ್ತದೆ. ಅದಕ್ಕೆ ಈಗ ಮಲಗು ಅಂತಕ್ಕಂಥದ್ದು ಏನಂತಂದ್ರೆ ಅಕರ್ಮಕ ಧಾತು ಅಂತಕ್ಕಂಥದ್ದು ನಾವು ತಿಳಿದುಕೊಳ್ಳಬೇಕು. ಇದರ ಬಗ್ಗೆ ನಾನು ವಿಡಿಯೋ ಪಾಠಗಳನ್ನು ಮಾಡಿದ್ದೇನೆ, ನೀವು ನೋಡಬಹುದು ಸಮಯ ಸಿಕ್ಕಾಗ. ಚರು ಅಂದ್ರೆ ಹವಿಸ್ಸು, ವ್ರಜ ಸಮೂಹ, ಯುಗ ತದ್ಭವ ತತ್ಸಮಗಳು, ಜುಗ, ಭೂಮಿ, ಭುವಿ. ನೆನ್ಪಿಟ್ಕೊಳ್ರಿ, ಭುವಿ ಅಂತೇಳಿ ಮಹಾಪ್ರಾಣ ಬರೆಯಬಾರದು. ಭುವಿ ಇದು ಮಹಾಪ್ರಾಣ ಅಲ್ಲ, ಭೂಮಿ ಮಹಾಪ್ರಾಣ, ಭೂ ಅದು ಮಹಾಪ್ರಾಣ, ಇಲ್ಲಿ ಭುವಿ ಅಲ್ಪ ಪ್ರಾಣ. ಉನ್ನತೋನ್ನತ ಇದು ಏನಾಗ್ತದೆ ಅಂತಂದ್ರೆ ದ್ವಿರುಕ್ತಿ ಆದರೆ ನಡೆನುಡಿ ಇದು ಜೋಡು ನುಡಿ ಆಗಿರ್ತದೆ. ಇವು 4 ಅಂದರೆ ತಲಾ ಒಂದೊಂದು ಅಂಕಗಳನ್ನು ಅತ್ಯಂತ ಸರಳವಾಗಿ ನೀವು ಗಳಿಸಬಹುದಾಗಿದೆ. ಈಗ ಮುಂದಿನ ಪ್ರಶ್ನೆ ಏನಂತಂದ್ರೆ 3ನೇ ಪ್ರಶ್ನೆ. ಇವುಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರ ನೀವು ಬರೆಯಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಹೆಚ್ಚು ಬರೆಯುವ ಅವಶ್ಯಕತೆ ಇಲ್ಲ. ನೇರವಾಗಿ ಏನು ಕೇಳಿದ್ದಾರೆ ಅದನ್ನೇ ಬರೆಯಬೇಕು. ಎಷ್ಟು ಸಾಧ್ಯ ಇದೆ ಅಷ್ಟನ್ನು ಕಾಂಪ್ಯಾಕ್ಟ್ ಆಗಿರಬೇಕು. ಉತ್ತರ ಟು ದ ಪಾಯಿಂಟ್ ಇರಬೇಕು. ನಿಮ್ಮ ತಲೆಯೊಳಗೆ ಏನಿರ್ತದೆ, ಭಾಳ ದೊಡ್ಡ ಉತ್ತರ ಬಂದ್ರೆ ಭಾಳ ಮಾರ್ಕ್ಸ್ ಕೊಡ್ತಾರೆ ಅಂತ ಇರ್ತದೆ. ಹಾಗೇನು ಸಂಬಂಧ ಇಲ್ಲ. ನೀವು ಏನು ಬರೆದಿರಿ ಅಂತಕ್ಕಂಥದ್ದು ಮಹತ್ವದ್ದು, ಎಷ್ಟು ಬರೆದಿರಿ ಅಂತಕ್ಕಂಥದ್ದು ಮಹತ್ವ ಅಲ್ಲವೇ ಅಲ್ಲ, ಏನು ಬರೆದಿರಿ ಅಂತಕ್ಕಂಥದ್ದು. ಉದಾಹರಣೆಗೆ ಈಗ ನಾವು 11ನೇ ಪ್ರಶ್ನೆಯಿಂದ ನಾವು ಆರಂಭಿಸ್ತಾ ಇದ್ದೇವೆ. ಇವು ಒಟ್ಟಿಗೆ 7 ಪ್ರಶ್ನೆಗಳಿವೆ, ತಲಾ ಒಂದೊಂದು ಅಂಕಗಳಿದೆ. ಇಲ್ಲಿ ನೀವು ನಾನು ಪ್ರಶ್ನೆ ಓದ್ತಾ ಇರಬೇಕಾದ್ರೆ ದಯವಿಟ್ಟು ಗಮನಿಸ್ತಾ ಹೋಗಬೇಕು. ಬನದಮ್ಮನ ಹಳ್ಳಿಯ ಜನ ಎಲ್ಲಿ ಪಂಚಾಯಿತಿ ಸೇರಿದ್ದರು? ಇದಕ್ಕೆ ನಾನೇನು ಉತ್ತರ ಹೇಳೋದಿಲ್ಲ, ನಿಮಗೆಲ್ಲ ಗೊತ್ತಾಗೇ ಆಗ್ತವೆ ಸುಲಭವಾಗಿ. 12ನೇ ಪ್ರಶ್ನೆ, ಜಯಪುರದ ಪೂರ್ವದ ರಾಜಧಾನಿ ಯಾವುದು? 13ನೇ ಪ್ರಶ್ನೆ, ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ? ನೇರವಾಗಿ ಬರೆಯಬೇಕು ಉತ್ತರ. ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ? ನೇರವಾಗಿ ಉತ್ತರ ಬರೆಯಬೇಕು. ಗೊತ್ತಿದೆ ನಿಮಗಿದು. ಸರಿ. ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು? ಭಾಳ ಅದ್ಭುತವಾಗಿರತಕ್ಕಂಥ ಕವಿತೆ ಇದೆ ಇದು. ಇದನ್ನು ನೀವು ಉತ್ತರ ರೂಪದಲ್ಲಿ ಬರೆಯಬೇಕು. ಪರಶುರಾಮರಿಂದ ಶರವನ್ನು ಪಡೆದವರು ಯಾರು? ಪರಶುರಾಮರಿಂದ ಶರ ಅಂದ್ರೆ ಬಾಣ ತಗೊಳ್ತಾರಲ್ಲ ಯಾರು? ನಾನು ಉತ್ತರ ಹೇಳ್ಬೋದು, ಹೇಳೋದಿಲ್ಲ ಈಗ ಸದ್ಯಕ್ಕೆ. ನೀವು ಆಲೋಚಿಸಿ ಅದರ ಉತ್ತರ ನೀವು ಯೋಚನೆ ಮಾಡಬೇಕು. 17ನೇ ಪ್ರಶ್ನೆ ಏನಿದೆ ಅಂತಂದ್ರೆ, ಚೆನ್ನಭೈರಾದೇವಿಗೆ ಉದ್ದಟತನದಿಂದ ಪತ್ರವನ್ನು ಬರೆದವರು ಯಾರು? ಇದು ಕೂಡ ಸುಲಭವಾದಂಥ ಪ್ರಶ್ನೆ. ಈ ಎಲ್ಲವುಗಳಿಗೆ ನೀವು ಸರಿಯಾದಂಥ ಉತ್ತರ ಒಂದು ವೇಳೆ ಬರೆದದ್ದೇ ಆದರೆ ನಿಮಗೆ ತಲಾ 1ರಂತೆ 7 ಅಂಕಗಳು ನಿಮ್ಮ ಜೇಬಿನಲ್ಲಿ ಇರುತ್ತವೆ. ಪ್ರಶ್ನೆ 4. ಇಲ್ಲಿ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಬೇಕು. ವಿದ್ಯಾರ್ಥಿಗಳೇ ನೋಡಿ, 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಬೇಕು ಅಂತಂದಾಗ ಸಹಜವಾಗಿ ಕೆಲವೊಂದು ಸಲ ಕೆಲವೊಂದು ಉತ್ತರಗಳು ಈ 3-4 ವಾಕ್ಯಗಳಲ್ಲಿ ಪರಿಪೂರ್ಣ ಆಗುವುದಿಲ್ಲ, ಎಲ್ಲೋ ಅಪೂರ್ಣ ಅಂತ ಅನಿಸ್ಬಿಡ್ತದೆ. ಇನ್ನಷ್ಟು ನಾವು ಬರೆಯಬೇಕು ಅಂತಕ್ಕಂಥದ್ದು ಬಂದುಬಿಡ್ತದೆ. ಬರೆಯಬೇಕಂತ ಬಂದುಬಿಡೋಕ್ಕಿಂತ ಇರ್ತದೆ ಅದು. ನೀವು ಒಂದು ವೇಳೆ ಬರೀಲಿಲ್ಲ ಅಂತಂದ್ರೆ ಆ ಉತ್ತರ ಅಪೂರ್ಣ ಆಗ್ತಿರ್ತದೆ. ಅದಕ್ಕೋಸ್ಕರವಾಗಿ ನೀವೇನು ಮಾಡಬೇಕಾಗ್ತದೆ, 5 ಅಥವಾ 6 ವಾಕ್ಯಗಳವರೆಗೆ ಕೂಡ ಕೆಲವೊಂದು ಸಲ ಹೋಗಬಹುದು. 7 ವಾಕ್ಯ ಅಂದರೆ ಅತಿ ಹೆಚ್ಚಿಗೆ ಏನು ಬೇಕಾಗಿಲ್ಲ. ಇದು ಎಷ್ಟು ಸಾಧ್ಯ ಇದೆ ಅಷ್ಟನ್ನು ನೀವು ಎಕ್ಸ್ಪ್ಯಾನ್ ಮಾಡಬಹುದು. ನೋಡಿ, ತಲಕಾಡಿನ ಲೂಟಿಯ ವಿಷಯದಲ್ಲಿ
ವಿಷ್ಣುವರ್ಧನನ ನಿಲುವೇನು. ಭಾಳ ಚಂದ ಒಳ್ಳೆಯ ಪಾಠ ಇದೆ, ಇದು ಐತಿಹಾಸಿಕ ಪಾಠ. ನೀವು ಮಕ್ಕಳೇ ಇದಕ್ಕೆ ಉತ್ತರ ಸರಿಯಾಗಿ ನೀವು ಬರೆಯಬಹುದು. ನಾನಿಲ್ಲಿ ಮಾದರಿ ಉತ್ತರವನ್ನು ಹೇಳುವ ಗೊಡವೆಗೆ ಹೋಗುವುದಿಲ್ಲ. ಇನ್ನು 19ನೇ ಪ್ರಶ್ನೆ, ಶಾಂತಲೆಯು ನೀಡಿದ ತೀರ್ಪೇನು? ಯಾವ ತೀರ್ಪು ಶಾಂತಲೆ ನೀಡ್ತಾಳೆ ಅಂತಕ್ಕಂಥದ್ದು ಇಲ್ಲಿ ನೀವು ಸುಲಭವಾಗಿ 4-5 ವಾಕ್ಯಗಳಲ್ಲಿ ಸರಿಯಾದಂತಹ ಉತ್ತರವನ್ನು ಬರೆಯಬಹುದು. ನೀವು ಒಂದು ವೇಳೆ ಸರಿಯಾದಂತಹ ಉತ್ತರವನ್ನು ಬರೆದದ್ದೇ ಆದರೆ ನಿಮಗೆ ಇಲ್ಲಿ ಉತ್ತಮವಾದಂತಹ ಅಂಕಗಳು ದೊರೆಯುತ್ತವೆ. ಈಗ ನಾನು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೇನೆ. ನೋಡಿ, ರಾಮರಾಜ್ಯ ಪಾಠದ ಪ್ರಕಾರ ದೂತನು ಹೇಗಿರಬೇಕು, ದೂತ ಹೇಗಿರಬೇಕು ಅಂತಕ್ಕಂಥದ್ದು ನೀವು ಬರೆಯಬೇಕಾಗ್ತದೆ. 21ನೇ ಪ್ರಶ್ನೆ, ಸ್ಟಾಲಿನ್ ಅವರು ರಾಧಾಕೃಷ್ಣನವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು ಅಂತಕ್ಕಂಥದ್ದು ಉತ್ತರ ಬರೆಯಬೇಕು. ಭೀಷ್ಮನು ಕ್ರೋಧಗೊಳ್ಳಲು ಕಾರಣವೇನು? 23ನೇ ಪ್ರಶ್ನೆ, ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು? 24ನೇ ಪ್ರಶ್ನೆ, ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತಾ ಅದಕ್ಕೆ ಭೂಮಿ ಆಕಾಶದಲ್ಲಿ ಯಾರ ಭಯವಿದೆ? 25, ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು? 26ನೇ ಪ್ರಶ್ನೆ, ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸುವನು? 27ನೇ ಪ್ರಶ್ನೆ, ಭರತ ಚಕ್ರವರ್ತಿ ಓಲಗ ಮಂಟಪವನ್ನು ಏರಿದ ಸಂದರ್ಭವನ್ನು ವರ್ಣಿಸಿರಿ. ವರ್ಣಿಸಿರಿ ಅಂದರೆ ಅದಕ್ಕೆ ಪುಟ್ಟ ಒಂದು 3-4 ವಾಕ್ಯಗಳಲ್ಲಿ ಅಥವಾ 5 ವಾಕ್ಯಗಳಲ್ಲಿ ನೀವು ಅದರ ವರ್ಣನೆಯನ್ನು ನೀವು ಮಾಡಬೇಕಾಗ್ತದೆ. ಮುಂದಿನ ಪ್ರಶ್ನೆ ನಾನು ಹೇಳ್ತಾ ಇದ್ದೇನೆ. ಇದು ಕೆಳಗಿನ ಕವಿ ಅಥವಾ ಸಾಹಿತಿ, ಕಾವ್ಯಗಳನ್ನು ಅಥವಾ ಕವಿತೆಗಳನ್ನು ಬರೆದರೆ ಕವಿ ಅಂತ ಹೇಳ್ತಕ್ಕಂಥದ್ದು, ಇನ್ನು ಗದ್ಯ ಭಾಗ ಬರೆದರೆ ಸಾಹಿತಿಗಳು ಹೇಳ್ತಕ್ಕಂಥದ್ದು. ಸಾಹಿತಿ ಅಥವಾ ಲೇಖಕರು ಅಂತಂದರೆ ಲೇಖನಗಳನ್ನು ಬರೆಯೋರು ಅಥವಾ ಇತ್ತೀಚಿನ ಕವಿಗಳಿಗೆ ಲೇಖಕರು ಅಂತೇಳಿ ಹೇಳ್ತಕ್ಕಂಥದ್ದು. ಸಾಹಿತ್ಯ ಅಂದರೆ ಲಿಟ್ರೇಚರ್, ಅದನ್ನು ಕುರಿತು ಅಧ್ಯಯನ ಮಾಡಿ ಅದನ್ನು ಕುರಿತು ಒಂದು ವೇಳೆ ಗ್ರಂಥ ಬರೆದಿದ್ದರೆ ಅವ್ರಿಗೆ ಸಾಹಿತಿ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ತಲಾ 3 ಅಂಕಗಳಿವೆ, ತಲಾ 3 ಅಂಕಗಳು ಇವೆ. ಅದನ್ನು ನೀವು ನೋಡಬೇಕಾಗಿರ್ತದೆ. 2 ಪ್ರಶ್ನೆಗಳಿವೆ, ಒಟ್ಟಿಗೆ 6 ಅಂಕಗಳು ಬರ್ತವೆ. 3 ಹಾಗೆ ಇವರ ಏನು ಮಾಡಬೇಕು, ನೀವು ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿ ಇದನ್ನು ಕುರಿತು ನೀವು ಬರೆಯಬೇಕಾಗ್ತದೆ. ಇಲ್ಲಿ ನಿಮಗೆ ಸ್ವಲ್ಪ ನಾನು ಅಂಕಗಳ ವಿಂಗಡಣೆ ಹೇಳ್ತೀನಿ. ಸ್ಥಳಕ್ಕೆ ಅರ್ಧ ಅಂಕ, ಕಾಲಕ್ಕೆ ಅರ್ಧ ಅಂಕ, ಕೃತಿಗೆ ಅರ್ಧ ಅಂಕ ಹಾಗೂ ಪ್ರಶಸ್ತಿ 1, 2, 3 ಎಷ್ಟಾದರೂ ಇರ್ಬೋದು, ಕನಿಷ್ಠ 1. ಕೆಲವೊಂದು ಕವಿಗಳಿಗೆ ಇರಲಾರ್ದೇನೂ ಇರ್ಬೋದು. ಅಂಥ ಸಂದರ್ಭದಲ್ಲಿ ಅದರ ಮೌಲ್ಯಮಾಪನ ಅದಕ್ಕೆ ತಕ್ಕಂತೆ ಅವರು ಮಾಡ್ತಾ ಹೋಗ್ತಾರೆ. ಹೀಗೆ ಬರೆದ್ರೆ ನಿಮಗೆ ಒಟ್ಟಿಗೆ ತಲಾ 3 ಅಂಕಗಳು ನಿಮಗೆ ದೊರೀತವೆ. ಇನ್ನು ವಾಕ್ಯ ರೂಪದಲ್ಲಿ ಬರೆಯಬೇಕು ನೀವು. ಯಾವಾಗಲೂ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಕಾಲ ಅಂತ ಬರೆದು ಇಂಥ ಇಸ್ವಿ, ಸ್ಥಳ ಇಂಥ ಪ್ರದೇಶ, ಹಂಗೆ ಬರೀಬಾರ್ದು. ವಾಕ್ಯ ರೂಪದಲ್ಲಿ ಟಿಪ್ಪಣಿಯಾಗಿ ನೀವು ಬರೆಯಬೇಕನ್ನೋದನ್ನು ಮರೆಯಬಾರದು. ಇನ್ನು ಮುಂದಿನ ಪ್ರಶ್ನೆಗೆ ನಾನು ಬರ್ತಾ ಇದ್ದೇನೆ. 6ನೇ ಪ್ರಶ್ನೆ, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರು ಬರೆಯುವುದು. ಇಲ್ಲಿ ಕೂಡ ನಿಮಗೆ 3 ಅಂಕಗಳು ಇವೆ. ಇಲ್ಲಿ ಏನಂತಂದ್ರೆ ಈ ಪದ್ಯದ ಅರ್ಧ ಭಾಗ ಇದೆ, ಇದು ಈ ಭಾಗಕ್ಕೆ ನೀವೇನು ಮಾಡಬೇಕು, ಪ್ರಸ್ತಾರ ಹಾಕಬೇಕು. ಪ್ರಸ್ತಾರ ಹಾಕುವುದು ಅಂತಂದ್ರೆ ಗುರು ಲಘುಗಳನ್ನು ಹಾಕುವುದು. ಆನಂತರ ಗಣ ವಿಂಗಡಿಸಬೇಕು. ಇದು ಯಾವ ಗಣ ಇದೆ, ಇದು ಮಾತ್ರಾಗಣಕ್ಕೆ ಸಂಬಂಧಪಟ್ಟದ್ದು ಅಥವಾ ಇದು ಅಂಕಗಣಗಳಿಗೆ ಸಂಬಂಧಪಟ್ಟದ್ದು ಅಂತಕ್ಕಂಥದ್ದು ನೋಡಿ ನೀವು ಆ ಗಣಗಳ ವಿಂಗಡಣೆ ಮಾಡಬೇಕು. ಅದಾದ ನಂತರ ಇದು ಯಾವ ಛಂದಸ್ಸಿಗೆ ಸಂಬಂಧಪಟ್ಟದ್ದು ಅಂತಕ್ಕಂಥದ್ದು ನೀವು ಬರೆಯಬೇಕು. ಛಂದಸ್ಸಿನ ಹೆಸರು ಬರೆಯಬೇಕು. ಪ್ರಸ್ತಾರ ಹಾಕುವುದಕ್ಕೆ 1 ಅಂಕ, ಗಣ ವಿಂಗಡಣೆ ಮಾಡುವುದಕ್ಕೆ 1 ಅಂಕ, ಛಂದಸ್ಸಿನ ಹೆಸರು ಬರೆದರೆ ಕೂಡ 1 ಅಂಕ ನಿಮಗಿಲ್ಲಿ ಲಭ್ಯ ಆಗ್ತದೆ. ಮುಂದೆ ಹೋಗೋಣ. ಈ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿದ ನಂತರ ಈ 7ನೇ ಪ್ರಶ್ನೆಗೆ ನಾನು ಬರ್ತಾ ಇದ್ದೇನೆ.
ಇಲ್ಲಿ ಏನದಂತಂದ್ರೆ ಈ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣವನ್ನು ಬರೆದು ಸಮನ್ವಯಗೊಳಿಸಬೇಕಾಗ್ತದೆ. ಇಲ್ಲಿ ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ಅಂತೆ ತೂಗಾಡುತ್ತಿದ್ದವು. ನಿಮ್ಗೆ ಗೊತ್ತಾಗಿರ್ಬೇಕೀಗ ಯಾವ ಒಂದು ಅಲಂಕಾರ ಇದೆ ಅಂಥೇಳಿ. ಅಂತೆ ಅಂತೇಳಿ ಬಂತು ಅಂತ ನಿಮ್ಮ ಗುರುಗಳು ಹೇಳಿರ್ತಾರೆ ಖಂಡಿತವಾಗಿ, ಉಪಮಾ ಅಲಂಕಾರ ಅಂಥೇಳಿ. ಇಲ್ಲಿ ನೀವು ಅಲಂಕಾರ ಹೆಸರು ಬರೆದರೆ ನಿಮಗೆ 1 ಅಂಕ, ಆ ಅಲಂಕಾರದ ಲಕ್ಷಣ ಬರೆದರೆ ಇನ್ನೊಂದು ಅಂಕ, ಸಮನ್ವಯಗೊಳಿಸಿದರೆ ಅದಕ್ಕೆ ಮತ್ತೊಂದು ಅಂಕ, ಒಟ್ಟಿಗೆ 3 ಅಂಕಗಳು ನಿಮಗೆ ಲಭ್ಯ ಆಗ್ತವೆ. ಇನ್ನು ಈ ಕೆಳಗಿನ ಗಾದೆ ಮಾತನ್ನು ವಿಸ್ತರಿಸಿ ಬರೆಯಬೇಕು. 2 ಇವೆ. ತುಂಬಿದ ಕೊಡ ತುಳುಕುವುದಿಲ್ಲ ಅಥವಾ ಹಿತ್ತಲ ಗಿಡ ಮದ್ದಲ್ಲ ಅಂತಕ್ಕಂಥದ್ದು ಬರೆಯಬೇಕಾಗ್ತದೆ. ಗಾದೆ ಮಾತೆ ವಿಸ್ತರಣೆಗೆ 3 ಅಂಕಗಳು ಯಾವ ಪ್ರಕಾರವಾಗಿ ವಿಂಗಡಣೆ ಮಾಡ್ತಾರೆ ಅಂತಂದರೆ, ಗಾದೆ ಮಾತಿನ ಮಹತ್ವವನ್ನು ಕುರಿತು ನೀವು ಬರೆದದ್ದೇ ಆದರೆ 1 ಅಂಕ, ಉದಾಹರಣೆಗೆ ಅರ್ಥ ಅಥವಾ ಅದರ ವಿವರಣೆ ಬರೆದರ, ಉದಾಹರಣೆಯೊಂದಿಗೆ ಅರ್ಥ ಹಾಗೂ ಅದರ ವಿವರಣೆ ಬರೆದರೆ ಅದಕ್ಕೆ 1 ಅಂಕ, ನೀವು ಬಳಸಿರ್ತಕ್ಕಂಥ ಭಾಷೆ, ಶೈಲಿ ಮತ್ತು ಪ್ರಯೋಗಿಸಿರುವ ಪದಗಳು, ಪದಬಂಧ, ಇದಕ್ಕೆ ನಿಮಗೆ 1 ಅಂಕ, ಒಟ್ಟಿಗೆ 3 ಅಂಕಗಳು ನಿಮಗೆ ಲಭ್ಯ ಆಗ್ತವೆ. ಇನ್ನು ಸಂದರ್ಭದೊಡನೆ ಸ್ವಾರಸ್ಯ ವಿವರಿಸಿರಿ. ಕೆಳಗಿನ ವಾಕ್ಯಗಳಿಗೆ ಕೆಲವೊಂದು ಸಲ ಕೆಳಗಿನ ಹೇಳಿಕೆಗಳಿಗೆ ಅಂತಾರೆ ಅಥವಾ ಕೆಲವೊಂದು ಸಲ ಕೆಳಗಿನ ಮಾತುಗಳಿಗೆ ಅಂತಾರೆ. ಯಾವುದಿದ್ರೂ ಗೋಜಲು ಮಾಡ್ಕೊಳ್ಬೇಕಾಗಿಲ್ಲ. ಇವುಗಳ ಸಂದರ್ಭ ಹಾಗೂ ಸ್ವಾರಸ್ಯ ನೀವು ವಿವರಿಸಬೇಕಾಗ್ತದೆ. ಇದನ್ನು 3 ಭಾಗ ಮಾಡಬೇಕು. ಇಲ್ಲಿ ಅಂಕಗಳ ಎಷ್ಟಿದೆ ಅಂತಕ್ಕಂಥದ್ದು ನೀವು ಗಮನಿಸಿರಿ, 3 ಅಂಕಗಳಿವೆ. ಹೀಗಾಗಿ ನೀವು 3 ಭಾಗ ಮಾಡಿದರೆ ಬಹಳ ಒಳ್ಳೆಯದು. ಆಯ್ಕೆ, ಸಂದರ್ಭ ಹಾಗೂ ಸ್ವಾರಸ್ಯ ಅಂತಕ್ಕಂಥದ್ದು 3 ಭಾಗ ಮಾಡಲೇಬೇಕು. ಆಯ್ಕೆಯಲ್ಲಿ ಕವಿ ಹೆಸರು ಬರಲೇಬೇಕು, ನಿಮಗೆ ಆಕರ ಗ್ರಂಥದ ಹೆಸರು ಬರಬೇಕು, ಪಾಠದ ಹೆಸರು. ಆಕರ ಗ್ರಂಥ ಅಂದರೆ ಯಾವ ಮೂಲ ಗ್ರಂಥದಿಂದ ತೆಗೆದುಕೊಂಡಿದ್ದಾರೆ ಅಂಥೇಳಿ. ಸಂದರ್ಭ ಅಂತಂದ್ರೆ ಯಾರು ಹೇಳಿದರು, ಯಾರಿಗೆ ಹೇಳಿದರು, ಯಾವಾಗ ಹೇಳಿದರು. ಸ್ವಾರಸ್ಯ ಅಂತಂದ್ರೆ ಅಂತರ ಅರ್ಥ, ಅದರ ನಿಜವಾದಂಥ ಏನಿದೆ, ಅದರ ಸ್ವಾರಸ್ಯ, ಅದರ ಅಂತರಾರ್ಥ ಏನಿದೆ, ಅದು ಯಾವ ಸಂದೇಶವನ್ನು ಕೊಡ್ತಾ ಇದೆ, ನಿಮ್ಮ ಭಾಷೆ ಉತ್ತಮವಾಗಿರಬೇಕು. ಇದೆಲ್ಲವನ್ನು ಗಮನಿಸಿ ನಿಮಗೆ 3 ಅಂಕಗಳು ಸಿಗ್ತವೆ. ನೋಡಿ ವಿದ್ಯಾರ್ಥಿಗಳೇ, ನಾನು ಓದ್ತೀನಿ ಇವ್ಯಾವ್ಯಾವೆ ಅಂತಂದ್ರೆ, ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ. 34ನೇದ್ದು, ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ. 35, 1000 ಮೂರ್ಖರಿಗಿಂತಲೂ ಒಬ್ಬ ಪಂಡಿತ ಲೇಸು. 36ನೇದ್ದು, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. 37, ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ. ಬ್ಯೂಟಿಫುಲ್ ಆಗಿದೆ. ಬಲಿಯ ನಿತ್ತೊಡೆ ಮುನಿವೆಂ, ಹೆಸರೇ ಹೇಳ್ತದೆ ಯಾವ ಪಾಠದಲ್ಲಿದೆ, ಯಾವ ಕವಿ ಇದ್ದಾರೆ, ಬರೆದಿದ್ದಾರೆ ಅಂತಕ್ಕಂಥದ್ದೆಲ್ಲ ನಿಮ್ಗೆ ಗೊತ್ತಾಗ್ತದೆ. ಮಕ್ಕಳೇ, ನಾನೀಗ ಮುಂದೆ ಹೋಗ್ತಾ ಇದ್ದೇನೆ. ಇಲ್ಲೇನಿದೆ ಅಂತಂದ್ರೆ ಭಾಳ ಸುಲಭವಾಗಿ ಏನಂತಂದ್ರೆ, ನಿಮಗೆ ಕಂಠಪಾಠ ಮಾಡಲಿಕ್ಕೆ ನಿಮ್ಮ ಪ್ರತಿ ಟೆಕ್ಸ್ಟ್ ಬುಕ್ಕಿನ ಕೊನೆಯಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ, ಈ ಭಾಗವನ್ನು ನೀವು ಕಂಠಸ್ಥ ಮಾಡಬೇಕು ಅಂಥೇಳಿ. ಆ ಭಾಗ ಅದನ್ನೇ ಕೊಟ್ಟಿರ್ತಾರೆ. ಆದರೆ ಇಲ್ಲೇನಾಗಿರ್ತದೆ ಅಂತಂದ್ರೆ, ಆರಂಭದ ಮತ್ತು ಕೊನೆಯ ಪ್ರತಿಯೊಂದು ಸ್ಟ್ಯಾಂಜ ಅಥವಾ ನುಡಿ ಅಥವಾ ಆ ಒಂದು ಪದ್ಯ ಅಂತ ಹೇಳ್ತಾರೆ. ಹಳಗನ್ನಡ ಆಗಿದ್ದರೆ ಅದಕ್ಕೆ ಪದ್ಯ ಅಂತಾರೆ, ಒಂದೊಂದು ನುಡಿಗೆ ಒಂದೊಂದು ಪದ್ಯ ಅಂತಾರೆ. ಹೀಗೆ ನವಭಾರತ ಅಲ್ಲಿ ಮುಂದೆ ಎಲ್ಲ ಅದು ಲುಪ್ತವಾಗಿದೆ, ಬಿಟ್ಟುಕೊಟ್ಟಿದ್ದಾರೆ. ಧ್ವನಿಯಾಗಬೇಕು, ಧ್ವನಿಯೇರಬೇಕು, ಇದನ್ನು ಪೂರ್ಣಗೊಳಿಸಿದರೆ ನಿಮಗೆ ಸಂಪೂರ್ಣವಾಗಿ ಅಂಕಗಳು ಎಷ್ಟು, 4 ಅಂಕಗಳು, 4 ಸಾಲಿಗೆ 4 ಅಂಕಗಳು ಸಿಗ್ತವೆ. ಅಥವಾ ಇನ್ನೊಂದು ಕೊಟ್ಟಿದ್ದಾರೆ ಏನಂತಂದರೆ, ಉನ್ನತೋನ್ನತ ಅಂತ ಕೊಟ್ಟು ಮುಂದೆ ಎಲ್ಲ ಡ್ಯಾಶ್ ಇದೆ, ಅದನ್ನು ನೀವು ಸರಿಪಡಿಸಿಕೊಂಡಿದ್ದೆ ಆದರೆ ನಿಮಗೆ ಸಂಪೂರ್ಣವಾದಂಥ 4 ಅಂಕಗಳಿಗೆ ನೀವು 4 ಸಾಲು ಪೂರ್ಣಗೊಳಿಸಿದರೆ 4 ಅಂಕಗಳು ನಿಮ್ಗೆ ದೊರೀತವೆ. ಈಗ ನಾನು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಇಲ್ಲಿ ನೋಡಿ, ಈ ಪದ್ಯ ಭಾಗವನ್ನು ಓದಿಕೊಂಡು ಅದರಲ್ಲಿ ಅಡಕವಾಗಿರತಕ್ಕಂಥ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ. ನೋಡಿರಿ, ಭಾಳ ಚಂದಿದೆ ಇಲ್ಲಿ ಪ್ರಶ್ನೆ. ಮೌಲ್ಯ ಆಧರಿಸಿ ಅಂದರೆ ಅದು ನಿಮಗೆ ಯಾವ ನೀತಿಯನ್ನು ಕೊಡ್ತಾ ಇದೆ, ಯಾವ ಸಂದೇಶವನ್ನು ಕೊಡ್ತಾ ಇದೆ ಆ ಪದ್ಯ ಅಂತಕ್ಕಂಥದ್ದು ನೀವು ತಿಳಿದುಕೊಳ್ಳಬೇಕು. ಬಹಳ ಬ್ಯೂಟಿಫುಲ್ ಆಗಿರತಕ್ಕಂಥ ಈ ಒಂದು ಪುಟ್ಟ ಪದ್ಯ 1000 ಮಾತು ಹೇಳುತ್ತದೆ ಇದು. ನೋಡಿ, 40ನೇ ಪ್ರಶ್ನೆ ಇದೆ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ ಬಲೆಗೆ ನುಗ್ಗಿದ ಪಾರಿವಾಳಗಳ ಹಿಂಡು, ಹಸಿದ ಬೇಡನು ನಡೆದ ಹೊತ್ತುಕೊಂಡು ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು.
ಭಾಳ ಅದ್ಭುತವಾಗಿರ್ತಕ್ಕಂಥ ಸಾಲುಗಳು. ಇದರ ಭಾವವನ್ನು ಬರೆಯಬೇಕು. ಭಾವದ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ಅತ್ಯುತ್ತಮವಾದಂಥ ಶೈಲಿ, ನಿಮ್ಮ ಭಾಷೆ ಹಾಗೂ ನಿಮ್ಮ ಒಂದು ವಿವರಣೆ ಇದು ಅತ್ಯದ್ಭುತವಾಗಿದ್ದರೆ ನಿಮಗೇನಂತಂದರೆ ಉತ್ತಮ ಅಂಕಗಳು ಇಲ್ಲಿ ನಿಮಗೆ 4ಕ್ಕೆ 4 ಅಂಕಗಳು ದೊರೀತವೆ. ಈಗ ನಾನು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಇಲ್ಲಿ ಏನಂತಂದರೆ ಈ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ನೀವು ಉತ್ತರ ಬರೆಯಬೇಕಾಗಿದೆ. ಇದು ಸ್ವಲ್ಪ ವಿಸ್ತೃತ ಇರ್ತದೆ. ಯಾಕಂತಂದ್ರೆ ಇಲ್ಲಿ ಅಂಕಗಳು ಕೂಡ ಹೆಚ್ಚಿವೆ. ನೋಡ್ರಿ ಎಷ್ಟಿವೆ, ತಲಾ 4 ಅಂಕಗಳಿವೆ. ಆಪ್ಷನ್ ಎಷ್ಟಿವೆ ಅಂದರೆ ಒಂದೊಂದಕ್ಕೆ 2 ಪ್ರಶ್ನೆಗಳಿವೆ. ಆ 2 ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರಿಸಬೇಕು. 41ನೇ ಪ್ರಶ್ನೆ, ಅಂಬೇರ ಬೆಟ್ಟದ 3 ಅಂತಸ್ತಿನ ಅರಮನೆಯ ಒಳಾಂಗಣ ಚೆಲುವನ್ನು ತಿಳಿಸಿರಿ, ಅಥವಾ ಜಂತ್ರ ಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ. ಮಕ್ಕಳೇ, ಈ ದೀರ್ಘ ಉತ್ತರ ಬಯಸ್ತಕ್ಕಂಥ ಪ್ರಶ್ನೆಗಳು ಹೇಗಿರ್ತಾವೆ ಅಂತಂದ್ರೆ ಸ್ವಲ್ಪ ನೀವು ತಾಳ್ಮೆಯಿಂದ ಆಲೋಚಿಸಿ ಮೈಂಡಿನಲ್ಲಿ ಸೆಟ್ ಮಾಡ್ಕೊಳ್ಬೇಕು ಆ ಉತ್ತರವನ್ನು. ನಾನು ಹೆಂಗೆ ಬರೀಬೇಕು ಅಂತೇಳಿ ಅನಗತ್ಯವಾಗಿ ಸುಮ್ಮನೆ 8-10 ಲೈನ್ ಅಂತ ಹೇಳಿದ್ದಾರೆ ಅಥವಾ 8 ವಾಕ್ಯ ಅಂತ ಹೇಳಿದ್ದಾರೆ ಅಂತೇಳಿ ಒಂದು 10-15 ಬರೆದ್ರೆ ಹಾಗಲ್ಲ. ನೀವು ಸರಿಯಾದಂಥ ಉತ್ತರವನ್ನೇ ಬರೆಯಬೇಕಾಗ್ತದೆ. ಅದಕ್ಕೆ 1-2 ಟಿಪ್ಸ್, ನಾನು ಸೂಚನೆಗಳನ್ನೇನು ಹೇಳ್ತೀನಿ ಅಂತಂದ್ರೆ ಕೇಳಿ. ಟೆಕ್ಸ್ಟ್ ಬುಕ್ ಓದ್ರಿ. ಅಲ್ಲಿರ್ತಕ್ಕಂಥ ಪದಗಳು ನಿಮ್ಮ ಭಾಷೆಯಲ್ಲಿ ಬಳಸಬೇಕು. ಅಂದರೆ ಮಾಪಕರಿಗೆ ನೀವು ಟೆಕ್ಸ್ಟ್ ಬುಕ್ ಓದಿರಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಕೆಲವೊಂದು ಸಲ ಏನಾಗ್ತದೆ, ಕಥೆಯಿಂದ ಈ ಮಾರಿದತ್ತನ ಕಥೆ ನೀವು ಕೇಳೋದು ಕೂಡಲೇ ನಿಮ್ಗೆ ನೆನಪುಳೋದು ಬಿಡುತ್ತೆ ಪರ್ಮನೆಂಟಾಗಿ. ನೀವು ಎಷ್ಟು ವರ್ಷ ಆದ್ರೂ ಇದು ಕಥೆ ನೆನಪು ಹೋಗಿಲ್ಲ, ನನಗೆ ಗೊತ್ತಿದೆ. ಆದರೆ ಆ ಕಥೆನ ನಿಮ್ಮ ಭಾಷೆಯೊಳಗೆ ನೀವು ಬರೆದ್ರಿ ಅಂತಂದ್ರೆ ಜೊಳ್ಳು ಅನ್ನಿಸ್ತದೆ. ಅಲ್ಲಿರುವ ಪದಗಳನ್ನು ಉಪಯೋಗಿಸಬೇಕು ನೀವು. ಹೀಗಾಗಿ ಅದಕ್ಕೆ ಏನು ಬರ್ತದಂದ್ರೆ ಭಾಷೆಗೆ ಸೊಗಸು ಬರ್ತದೆ. ಅಂಬೇರ ಬೆಟ್ಟದ 3 ಅಂತಸ್ತಿನ ಅರಮನೆಯ ಒಳಾಂಗಣ ಚಿತ್ರಿಸಬೇಕು, ಚೆಲುವನ್ನು ತಿಳಿಸಬೇಕು, ಅಥವಾ ಜಂತ್ರ ಮಂತ್ರದ ವಿಶೇಷತೆಯನ್ನು 2ರಲ್ಲಿ ಒಂದು ಬೇಕಾದ ಒಂದನ್ನು ನೀವು ಏನು ಮಾಡಬೇಕು, ಉತ್ತರ ಬರೆಯಬೇಕು. ಹಾಗೆ ಮಾರಿದತ್ತ ರಾಜ್ಯವನ್ನು ತ್ಯಜಿಸಲು ಕಾರಣವೇನು, ಭಾಳ ಸೊಗಸಾಗಿರತಕ್ಕಂತಹ ಪಾಠ ಇದೆ. ಅಭಯ ರುಚಿ ಮತ್ತು ಮಾರಿದತ್ತರಲ್ಲಿ ಯಾರನ್ನು ಮೆಚ್ಚುವಿರಿ, ಏಕೆ? ನೋಡ್ರಿ, ಇದು ಆಪ್ಷನ್. ಇಂಥದ್ದು ಒಂದಾದ್ರೂ ಪ್ರಶ್ನೆಗಳು ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಇಲ್ಲಿ ಆಪ್ಷನ್ ನಿಮಗೆ ಬಿಟ್ಟು ಕೊಟ್ಟಿದ್ದಾರೆ. ನೀವು ಅಭಯ ರುಚಿಯನ್ನು ಮೆಚ್ಚುತ್ತೇನೆ ಅಂತಲೂ ಹೇಳಬಹುದು, ಮಾರಿದತ್ತನನ್ನು ಮೆಚ್ಚುತ್ತೇನೆ ಅಂತಲೂ ಹೇಳಬಹುದು. ಇಟ್ ಈಸ್ ಅಬ್ಸಲ್ಯೂಟ್ಲಿ ಯುವರ್ ಚಾಯ್ಸ್. ಬಟ್ ನೀವು ಪ್ರೂವ್ ಮಾಡಬೇಕು ಯಾಕೆ ಇವನನ್ನು ಮೆಚ್ಚುತ್ತೇನೆ ಅಂತೇಳಿ. ಯಾಕೆ ಅವನನ್ನು ಮೆಚ್ಚುವುದಿಲ್ಲ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಇವನನ್ನು ಯಾಕೆ ಮೆಚ್ಚುತ್ತೇನೆ ನಾನು ಅಂತಕ್ಕಂಥದ್ದು ನೀವು ಬರೆಯಬೇಕು. ಸಾಮಾನ್ಯವಾಗಿ ಪಾಸಿಟಿವ್ ಆಗಿ ಬರೆಯೋರೆಲ್ಲರೂ ಅಭಯ ರುಚಿಯನ್ನು ಮೆಚ್ಚಿಕೊಂಡು ಬರಿತಿರ್ತಾರೆ. ಆದರೆ ಎಲ್ಲೋ ನಮಗೆ ಮಾರಿದತ್ತ ಕೂಡ ಒಬ್ಬ ಉತ್ತಮ ವ್ಯಕ್ತಿ ಅಂಥೇಳಿ ಕಾಣಿಸ್ತಿರ್ತಾನೆ. ಆ ಸಾಲುಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಪ್ರೂವ್ ಮಾಡೋ ಶಕ್ತಿ ಇದ್ದರೆ, ಅಥವಾ ಮೊದಲೇ ನಿಮ್ಮ ಗುರುಗಳ ಜೊತೆಗೆ ಚರ್ಚೆ ಮಾಡಿ ಒಂದು ಉತ್ತರ ಇಂಥದಕ್ಕೊಂದು ಉತ್ತರ ಸಿದ್ಧ ಮಾಡಿಕೊಂಡು ಅವರಿಗೆ ತೋರಿಸಿ ಅವರ ಅಭಿಪ್ರಾಯವನ್ನು ಪಡೆದುಕೊಂಡು ನೀವು ಉತ್ತರ ಬರೆದರೆ ಮೌಲ್ಯಮಾಪಕರು ಖಂಡಿತವಾಗಿಯೂ ನಿಮಗೆ ಇಲ್ಲ ಅಂತ ಹೇಳೋದಿಲ್ಲ. ನನಗೆ ತಿಳಿದ ಮಟ್ಟಿಗೆ ಯಾರು ಯಾವ ಆಯ್ಕೆಯನ್ನು ಕಡಿಮೆ ಮಾಡಿಕೊಂಡಿರ್ತಾರೆ ಅದರ ಮೌಲ್ಯ ಹೆಚ್ಚಿಗಿರ್ತದೆ. ಉದಾಹರಣೆಗೆ ಮಾರಿದತ್ತನನ್ನು ನಾನು ಯಾಕೆ ಮೆಚ್ಚುತ್ತೇನೆ ಅಂತೇಳಿ ಬರೆದ್ರೆ ಉತ್ತಮ. ಇದು ನಿಮಗೆ ಬಿಟ್ಟು ವಿಷಯ, ಅದೇನಿಲ್ಲ. ಈಗ ಮುಂದೆ 13ನೇ ಪ್ರಶ್ನೆ, ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇದು ಗದ್ಯ ಭಾಗ ಇದೆ, ನೀವು ಸುಲಭವಾಗಿ ಇದನ್ನು ಓದಿಕೊಳ್ಬೋದು. ಓದಿಕೊಂಡು ನಿಧಾನವಾಗಿ 2 ಪ್ರಶ್ನೆಗಳಿವೆ, 2 ಪ್ರಶ್ನೆಗಳಿಗೆ ಉತ್ತರ ಬರೆಯಬಲ್ಲಿರಿ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಇನ್ನು ಪತ್ರ, ಬ್ಯೂಟಿಫುಲ್ ಅಗೇನ್. 5 ಅಂಕಗಳಿಗೆ ಪತ್ರ ಇದೆ, 2 ಪತ್ರಗಳಿವೆ. ಯಾವುದಾದರೂ ಒಂದು ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿಕೊಂಡು ಪತ್ರ ಬರೆಯಬೇಕು. ಮಾಹಿತಿ ಕೊಟ್ಟಿದ್ದಾರೆ, ಹೆಸರು, ಊರು, ನಿಮ್ಮ ವಿಳಾಸ, ಕೆಲವೊಂದು ಸಲ ಅಥವಾ ಹುದ್ದೆ ಏನಾದರೂ ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ನೀವು ಉತ್ತರ ಬರೆಯಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ವಿದ್ಯಾರ್ಥಿಗಳು ನೀವು ಯಾವುದೇ ಕಾರಣಕ್ಕೆ ಪತ್ರ ಬರೆಯುವಾಗ ನಿಮ್ಮ ವೈಯಕ್ತಿಕ ಯಾವುದೇ ವಿವರಣೆ ಕೊಡಬಾರ್ದು, ಇನ್ಫಾರ್ಮೇಷನ್ ಕೊಡಬಾರ್ದು. ನಿಮ್ಮ ಹೆಸರು ಬರೆಯುವುದಾಗಲಿ ಅಥವಾ ನೀವು ಸ್ವತಃ ರುಜು ಮಾಡುವುದಾಗಲಿ ಅಥವಾ ಇನ್ಯಾವುದೋ ರೀತಿಯಲ್ಲಿ ನೀವು ಹಿಂಟ್ ಕೊಡ್ತಕ್ಕಂಥದ್ದು ಒಳ್ಳೆಯದು ಅಲ್ಲ. ಅದು ಮಾಲ್ ಪ್ರಾಕ್ಟೀಸ್ ಅಂತ ಒಮ್ಮೊಮ್ಮೆ ಕನ್ಸಿಡರ್ ಆಗ್ತದೆ. ನೆನಪಿಟ್ಕೊಡ್ರಿ, ಕಾಪಿ ಅಂತಾರೆ ಅದಕ್ಕೆ. ಯಾಕೆ ಅಂತಂದರೆ ಇದು ಮೌಲ್ಯಮಾಪಕರ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತಂತಕ್ಕಂಥದ್ದು ಹೇಳಕ್ಕೆ ಬರೋಂಗಿಲ್ಲ. ಅಂತೂ ಈಗ
2 ಪತ್ರಗಳಿದ್ದರೆ ಒಂದು ಸಾಮಾನ್ಯವಾಗಿ ವೈಯಕ್ತಿಕ ಪತ್ರ ಇರ್ತದೆ, ಇನ್ನೊಂದು ಕಚೇರಿ ಪತ್ರ ಇದ್ದಿರ್ತದೆ. ಇಲ್ಲಿ ನಾವು ನೋಡೋಣ. ಮೊದಲನೇ ಪತ್ರ, ನಿಮ್ಮನ್ನು ಹಂಪಾಪುರದ ನಿವಾಸಿ ಪೂರ್ಣ ಎಂದು ಭಾವಿಸಿಕೊಂಡು ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯದ ಭೇಟಿಯ ಸಮಯವನ್ನು ಕೋರಿ ಮೃಗಾಲಯದ ವ್ಯವಸ್ಥಾಪಕರಿಗೆ ಅಂದರೆ ಮ್ಯಾನೇಜರಿಗೆ ಪತ್ರವನ್ನು ಬರೆಯಿರಿ. ಈ ನೋಡ್ರಿ, ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಿಮ್ಮ ಹೆಸರು ಕೊಟ್ಟಿದ್ದಾರೆ, ನೀವು ಯಾವ ಊರಿನವರು ಅಂತೇಳಿ ಕೊಟ್ಟಿದ್ದಾರೆ, ಹಾಗೂ ನೀವು ಬರೆಯಬೇಕಾದಂತಹ ಪತ್ರ ಯಾರಿಗೆ ಅಂತೇಳಿ ಕೊಟ್ಟಿದ್ದಾರೆ, ಹಾಗೂ ಯಾವ ಕಾರಣಕ್ಕಾಗಿ ಪತ್ರ ಬರೆಯಬೇಕು, ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಿಮಗೆ ಈ ಮಾಹಿತಿ ಕೊಟ್ಟಿದ್ದಾರೆ. ಈ ಮಾಹಿತಿಯನ್ನು ಆಧರಿಸಿ ನೀವು ಪತ್ರ ಬರೆಯಬೇಕು. ಇಲ್ಲಿ ನಿಮಗೆ ಅಂಕಗಳು ಯಾವ ರೀತಿ, ಇದು ಕಚೇರಿ ಪತ್ರ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ರಿ. ನೀವು ಯಾರಿಂದ ಪತ್ರ ಬರೆಯಲಾಗ್ತಾ ಇದೆ, ಇವರಿಂದ ಅಥವಾ ಇಂದ, ಗೆ ಮತ್ತು ಸಂಬೋಧನೆ, ಅಡ್ರೆಸ್ಸಿಂಗ್, ಮಾನ್ಯರೇ ಅಂತೇಳಿ ಬರೀತಿರಲ್ಲ, ಮಾನ್ಯರೇ ಮತ್ತು ವಿಷಯ, ಇವೆಲ್ಲವುಗಳನ್ನು ಸರಿಯಾಗಿ ಬರೆದದ್ದೇ ಆದರೆ 1 ಅಂಕ. ಇನ್ನು ಪತ್ರದ ಒಡಲು, ಯಾವ ಉದ್ದೇಶಕ್ಕಾಗಿ ಯಾವ ಕಾರಣಕ್ಕಾಗಿ ಬರಿತಾ ಇದ್ದಾರೆ, ಕಾಂಪ್ಯಾಕ್ಟ್ ಆಗಿರ್ಬೇಕು, 4 ಅಥವಾ 5 ಲೈನ್ನಲ್ಲಿ ಮುಗಿಬೇಕದು. ಸುಮ್ಮನೆ ದೀರ್ಘವಾಗಿ ಇಡೀ ಪುಟಗಟ್ಟಲೆ ಬರೆಯಬೇಕಾಗಿಲ್ಲ. ಅದಕ್ಕೆ ನೀವು ಪತ್ರದ ಒಡಲು ಮತ್ತು ವಿಷಯ ನಿರೂಪಣೆ ಮನದಟ್ಟಾಗಬೇಕಲ್ಲ, ನೀವು ಹೇಳಿರ್ತಕ್ಕಂಥ ವಿಷಯವನ್ನು ನಿಖರವಾಗಿ ಗೊತ್ತಾಗಬೇಕಲ್ಲ, ಅದಕ್ಕಾಗಿ ವಿಷಯ ನಿರೂಪಣೆಗೆ ಕೂಡ ಇಲ್ಲಿ ಅಂಕಗಳು ಇರ್ತವೆ. ಒಟ್ಟಿಗೆ ಪತ್ರದ ಒಡಲು ವಿಷಯ ನಿರೂಪಣೆಗೆ 2 ಅಂಕಗಳು. ಇನ್ನು ಪರಿಸಮಾಪ್ತಿ, ಮುಕ್ತಾಯ, ಹಾಗೂ ಇಂತಿ ನಿಮ್ಮ ವಿಶ್ವಾಸಿ ಅಂತೇಳಿ ಬರಿತೀವಿ. ಯಾವುದೇ ಅಧಿಕಾರಿಗಳಿಗೆ ಕಚೇರಿ ಪತ್ರ ಬರೆಯುವಾಗ ಇಂತಿ ನಿಮ್ಮ ಪ್ರೀತಿಯ ಅಂತೇಳಿ ಬರೆಯಬಾರ್ದು. ಅದು ಪ್ರೀತಿ ಅಂತಕ್ಕಂಥದ್ದು ವೈಯಕ್ತಿಕಕ್ಕೆ, ಸ್ನೇಹಿತನಿಗೆ ಬರೆದ್ರೆ ಅಥವಾ ಅಪ್ಪನಿಗೆ ಬರೆದ್ರೆ ಅಥವಾ ಅಜ್ಜನಿಗೆ ಬರೆದ್ರೆ ಮಾಮನಿಗೆ ಬರೆದ್ರೆ ಅಲ್ಲಿ ಅಂಥ ಪದಗಳು ಬರ್ತವೆ. ಆದರೆ ಇಲ್ಲಿ ಏನಂತಂದರೆ ಮುಕ್ತಾಯ, ಇಂತಿಯ ಸಂಬೋಧನೆ, ಇಂತಿ ನಿಮ್ಮ ಸಂಬೋಧನೆ ವಿಶ್ವಾಸಿ. ಓಕೆ, ಇದನ್ನು ಬರೆದರೆ ಮತ್ತು ತಪ್ಪಲಾರದೆ ಸ್ಥಳ ಹಾಗೂ ದಿನಾಂಕ ಇವುಗಳನ್ನು ಬರೆಯಬೇಕು. ಇದಕ್ಕಾಗಿ ವಿದ್ಯಾರ್ಥಿಗಳೇ ನಾನು ಪ್ರತ್ಯೇಕವಾದಂಥ ವಿಡಿಯೋ ಪಾಠ ಮಾಡಿದ್ದೇನೆ. ಯಾಕೆ ಅಂತಂದ್ರೆ ಇಲ್ಲಿ ಸೂಕ್ಷ್ಮತೆಗಳಿವೆ. ಏನು ಸೂಕ್ಷ್ಮತೆಗಳಿವೆ ಅಂತಂದ್ರೆ, ಅರ್ಜಿ ಮತ್ತು ಕಚೇರಿ ಪತ್ರ ಎರಡೂ ಸೇಮ್ ಅಂತ ಭಾಳ ಮಂದಿ ತಿಳ್ಕೊಂಡಿರ್ತಾರೆ. ಸ್ವಲ್ಪ ವ್ಯತ್ಯಾಸ ಇದೆ. ಅದನ್ನು ನಾನು ಪ್ರತ್ಯೇಕ ಪಾಠ ಮಾಡಿದ್ದೇನೆ. ನಿಮಗೆ ಅವಕಾಶ ಸಿಕ್ಕಾಗ ಅದನ್ನು ಕೂಡ ತಾವು ನೋಡಬೇಕು. ಇದಕ್ಕೆ ಮುಕ್ತಾಯ, ಇಂತಿ, ಸ್ಥಳ, ದಿನಾಂಕ ಬರೆದದ್ದೇ ಆದರೆ ಅದಕ್ಕೆ 1 ಅಂಕ. ಭಾಷೆ, ಶೈಲಿ ಮತ್ತು ಪದಬಂಧ, ವಿನ್ಯಾಸ ಅಂತಂದ್ರೆ ಪತ್ರ ಹೆಂಗಿರ್ತಂತಂದ್ರೆ ಅಂಕುಡೊಂಕು ಇರ್ತದೆ. ಈ ಕಡೆಗೆ 2 ಇರ್ತದೆ, ಈ ಕಡೆಗೆ ಸಬ್ಜೆಕ್ಟ್ ಇರ್ತದೆ, ಒಳಗಡೆ ಬಂದಿರಬೇಕು, ಮೇಲೆ ಅಡ್ರೆಸ್ ಹಿಂಗಿರಬೇಕು, ಕೆಳಗೆ ಅಂದರೆ ಸ್ಟೆಪ್ ಟು ಸ್ಟೆಪ್ ಏನು ಹೋಗ್ತಿರಲ್ಲ ಅದಕ್ಕೆ ವಿನ್ಯಾಸ ಅಂತಾರೆ. ಡಿಸೈನಿಂಗ್ ಅಂತಂದಂಗೆ ಈ ವಿನ್ಯಾಸವನ್ನು ಕುರಿತು ನೀವು ನೋಡ್ತಾ ಹೋದರೆ ಅಲ್ಲಿ 1 ಅಂಕ. ಅಂದರೆ 1 ಮತ್ತು 2 3 ಆಯಿತು, 4 5 ಒಟ್ಟಿಗೆ 5 ಅಂಕಗಳ ಈ ಒಂದು ಪತ್ರ ಬರವಣಿಗೆ ಇರ್ತದೆ. ಇನ್ನು ಇದು ವೈಯಕ್ತಿಕ ಪತ್ರ. ನಿಮ್ಮನ್ನು ರಾಯಚೂರಿನ ಸರ್ಕಾರಿ ಪ್ರೌಢಶಾಲೆಯ ರಜನಿ ಎಂದು ಭಾವಿಸಿಕೊಂಡು ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ಬಳ್ಳಾರಿಯ ನಿವಾಸಿಯಾದ ರತ್ನಮ್ಮ ಎಂಬ ಹೆಸರನ್ನ ತಾಯಿಯವರಿಗೆ ಪತ್ರ ಬರೆಯಿರಿ. ನೋಡ್ರಿ, ಇಲ್ಲಿ ತಾಯಿ ಹೆಸರಿದೆ, ಊರಿದೆ, ನಿಮ್ಮ ಹೆಸರಿದೆ, ಎಲ್ಲ ಇದೆ. ಈಗ ಉಳಿದದ್ದು ಎಲ್ಲ ನೀವು ಡಮ್ಮಿಯಾಗಿ ಇಟ್ಕೊಳ್ಬೋದು. ಡಮ್ಮಿಯಾಗಿ ಅಂತ ಉದಾಹರಣೆಗೆ ನೀವು ಯಾವುದೋ ಒಂದು ಬಡಾವಣೆ ಹೆಸರು ಬರೆಯಬಹುದು ಅಥವಾ ಏನಾದರೂ ಬರೆಯಬಹುದು. ದಿನಾಂಕ ಕರೆಕ್ಟ್ ಹಾಕ್ರಿ. ಯಾವುದೇ ಕಾರಣಕ್ಕೆ ಸಹಿ ಮಾಡಬಾರದು. ಇನ್ನು ಈ ವೈಯಕ್ತಿಕ ಪತ್ರಕ್ಕೆ ಒಂದು ವಿಶೇಷತೆ ಏನಂತಂದ್ರೆ, ಇಲ್ಲಿಯೂ ಕೂಡ ಅದೇ ಪ್ರಕಾರವಾಗಿ ವಿಳಾಸಗಳು, ಸಂಬೋಧನೆ, ಪತ್ರದ ಒಡಲು, ವಿಷಯ ನಿರೂಪಣೆ, ಮುಕ್ತಾಯ, ಇತಿ, ಸಂಬೋಧನೆ ಸಹಿ ಮಾಡಬಾರದು. ಇಲ್ಲಿ ಒಂದೇ ಒಂದು ಏನು ಹೆಚ್ಚಿಗಿರ್ತದೆ ಅಂದರೆ ಹೊರ ವಿಳಾಸ ಇರ್ತದೆ. ಕಚೇರಿ ಪತ್ರಕ್ಕೆ ಹೊರ ವಿಳಾಸದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಳಗಡೆಗೆ ನಿಮ್ಗೆ ಅಡ್ರೆಸ್ ಮಾಡಿರ್ತೀರಿ ನೀವು. ಇಲ್ಲಿ ಉದಾಹರಣೆಗೆ ತಾಯಿಗೆ ಪತ್ರ ಬರೆಯುವ ಕಾಲಕ್ಕೆ ತಾಯಿ ಅಡ್ರೆಸ್ ಪತ್ರದ ಒಳಗಡೆಗೆ ನೀವು ಬರೀಬೇಕಾಗಿಲ್ಲ. ತಿಳಿತಾ, ಒಂದು ಪೇಪರ್ ಇದೆ, ಅದರಲ್ಲಿ ನೀವು ಮ್ಯಾನೇಜರಿಗೆ ಪತ್ರ ಬರಿತಾ ಇದ್ದೀರಿ ಅಥವಾ ಯಾರೋ ಒಬ್ಬ ಅಧಿಕಾರಿಗೆ ಪತ್ರ ಬರಿತಾ ಇದ್ದೀರಿ ಅಂತಂದ್ರೆ ಅವ್ರ ಅಡ್ರೆಸ್ ಬರ್ತದೆ. ಇಲ್ಲಿ ತಾಯಿ ಅಡ್ರೆಸ್ ಬರೋಂಗಿಲ್ಲ. ತಾಯಿ ಅಡ್ರೆಸ್ ಎಲ್ಲಿ ಬರ್ತಂದ್ರೆ ಎಲ್ಲ ಆಗಿ ನಿಮ್ಮದು ಸಹಿ ಅಂತ ಆದ ನಂತರ ಕೊನೆಗೆ ಹೊರ ವಿಳಾಸ ಅಂತ ಬರೆದು ಅಂಡರ್ಲೈನ್ ಮಾಡಿ ಹೊರ ವಿಳಾಸ ಬರೆಯಬೇಕು. ಹೊರ ವಿಳಾಸದಲ್ಲಿ ಅಲ್ಲಿ ಏನು ಬರ್ತಂತಂದ್ರೆ ನಿಮ್ಮ ತಾಯಿಯ ಹೆಸರು ಕೊಟ್ಟಿದ್ದಾರೆ. ಈಗಾಗಲೇ ರತ್ನಮ್ಮ ಅಂತ ತಾಯಿ ಹೆಸರು ಕೊಟ್ಟಿದ್ದಾರೆ. ಮತ್ತು ಅವ್ರು ಯಾವ ಊರಿನವರು, ಬಳ್ಳಾರಿ ಅಂತಕ್ಕಂಥವ್ರು. ಅಲ್ಲಿ ಬಳ್ಳಾರಿ ಯಾವುದಾದ್ರು ಓಣಿ ಹೆಸರು ನಿಮ್ಗೆ ಪರಿಚಯ ಇದ್ರೆ ಸುಮ್ಮನೆ, ಇಲ್ಲ ಅಂತಂದರೆ ಸುಮ್ಮನೆ ಒಂದು ಯಾವುದನ್ನು ಬರೆಯಬಹುದು ಅಥವಾ ಬಿಡಬಹುದು. ಆದರೆ ದಿನಾಂಕ ಮಾತ್ರ ತಪ್ಪಲಾರದೆ ಮೇಲ್ಗಡೆಗೆ ಹಾಕಿರಬೇಕು. ಇಷ್ಟೆಲ್ಲ ಇದ್ದರೆ ನಿಮಗೆ ಇದರ ಜೊತೆಗೆ ಭಾಷೆ, ಶೈಲಿ, ವಿನ್ಯಾಸ ಇವೆಲ್ಲವುಗಳಿದ್ದಾಗ 5 ಅಂಕಗಳು ನಿಮ್ಮ ಪಾಲಾಗುತ್ತವೆ.
ಇನ್ನು ಅತ್ಯದ್ಭುತವಾದದ್ದು ಅಂತಂದರೆ ಕೊನೆಯ ಒಂದು ಪ್ರಶ್ನೆ, ಪ್ರಬಂಧ ಬರೆಯಿರಿ. ಇದು ಬಹಳ ಜನರಿಗೆ ಏನು ಕನ್ಫ್ಯೂಷನ್ ಅಂತಂದರೆ ನಿಬಂಧ ಅಂದ್ರೇನು, ಪ್ರಬಂಧ ಅಂದ್ರೇನು, ಇದು ಕೆಲವೊಂದು ಜನರಿಗೆ ಕನ್ಫ್ಯೂಷನ್ನ. ಮತ್ತು ಇನ್ನೊಂದು ಏನಂತಂದ್ರೆ ಒಂದೊಂದು ಸಲ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಬರೆಯಿರಿ ಅಂತಿಷ್ಟೇ ಕೊಟ್ಬಿಟ್ಟಿರ್ತಾರೆ. ಆವಾಗ ನೀವು ಅದರ ಆಲೋಚನೆ ಮಾಡಿ ಬರೆಯಬೇಕಾದದ್ದಿದೆ. ನಿಬಂಧ ಅಂದರೆ ಪುಟ್ಟ ವಿಷಯಗಳಿಗೆ ಸಂಬಂಧಪಟ್ಟದ್ದಿರ್ತದೆ. ಉದಾಹರಣೆಗೆ ಹಸುವಿನ ಬಗ್ಗೆ ಬರೆಯಬಹುದು, ಅಥವಾ ಒಂದು ಪುಟ್ಟ ವಸ್ತುವಿನ ಕುರಿತು ಬರೆಯಬಹುದು. ಆಗ ಹಸು ಇರ್ಬೋದು, ಅಥವಾ ಮೇಕೆ ಇರ್ಬೋದು, ಅಥವಾ ಬೇರೆ ಹುಲಿ, ಸಿಂಹ, ಪ್ರಾಣಿಗಳು ಇರ್ಬೋದು. ಕೇವಲ ಪ್ರಾಣಿಗಳೆಲ್ಲ, ಮತ್ತು ಬೇರೆ ಸ್ನೇಹಿತ ಅವನ ಬಗ್ಗೆ ಬರೆಯುವುದಾಗಿರ್ಬೋದು, ಅಪ್ಪನ ಬಗ್ಗೆ ಬರೆಯಿರಿ ಅಂತಿರ್ಬೋದು. ಇವೆಲ್ಲ ನಿಬಂಧಗಳು. ನಿಬಂಧ ಅಂತಾರೆ ಅದು ಲಿಮಿಟೆಡ್ ಆಗಿ ಬರೀತಕ್ಕಂಥದ್ದು. ಇನ್ನು ಹೆಚ್ಚು ಹೆಚ್ಚು ವಿಷಯ ಸಂಗ್ರಹಿಸಿ ಬರೆಯೋದು ಅಂತಂದ್ರೆ ನಿಮ್ಗೆ ಇಲ್ಲಿ ನೋಡ್ರಿ, ನಿರುದ್ಯೋಗ ಸಮಸ್ಯೆ, ಇದು ನಿಬಂಧ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಗೊತ್ತಿದೆ ನಿಮಗೆ ನಿರುದ್ಯೋಗ ಅಂತಂದ್ರೆ ಏನು, ಅದರಲ್ಲಿಂದ ಯಾಕೆ ಏನು ಸಮಸ್ಯೆಗಳಾಗ್ತವೆ, ಹೇಗಾಗ್ತವೆ, ಎಂತಾಗ್ತವೆ, ಇದೆಲ್ಲ ವಿಸ್ತೃತವಾದಂಥ ಸಂಗತಿ ಆಗ್ತವೆ. ಇದೆಲ್ಲ ಗ್ರಂಥಾಲಯಗಳ ಮಹತ್ವ, ಇದು ಕೂಡ ಭಾಳ ವಿಸ್ತೃತವಾದದ್ದು. ಗ್ರಂಥಾಲಯಗಳು ಯಾಕೆ ಬೇಕು, ಅದರ ಲಾಭ ಏನು, ಅದರಿಂದ ಏನು ಉಪಯೋಗ ಆಗ್ತದೆ, ಗ್ರಂಥಾಲಯ ಇಲ್ಲ ಅಂತಂದ್ರೆ ಏನಾಗ್ತದೆ. ಇದ್ರೆ ಈಗ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಅಂಕಗಳು ಹೆಂಗೆ ಮಾಡ್ತಾರೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೇನೆ. 5 ಅಂಕಗಳು ಡಿಸ್ಟ್ರಿಬ್ಯೂಷನ್ ಆಗಬೇಕಲ್ಲ. ಪ್ರಸ್ತಾವನೆ ಅಥವಾ ಪೀಠಿಕೆ ಅಂತ ಹೇಳ್ತೀವಲ್ಲ, ವಿಷಯ ಪ್ರವೇಶ ಅಂತ ಹೇಳ್ತೀವಲ್ಲ, 3 ಅದೇ. ವಿಷಯ ಪ್ರವೇಶ ಅಂದರೆ ನಾವು ಈ ವಿಷಯದ ಕಡೆಗೆ, ನಿರುದ್ಯೋಗ ಸಮಸ್ಯೆ, ಒಮ್ಮಿಂದೊಮ್ಮೆಲೆ ನಿರುದ್ಯೋಗ ಸಮಸ್ಯೆ ಎಂದರೆ ಏನೆಂದರೆ ಅಂಥೇಳಿ ಹಿಂಗೆ ಚಾಲು ಮಾಡಬಾರದು. ಅದನ್ನು ಪೀಠಿಕೆಯ ರೂಪದಲ್ಲಿ ನೀವು ಆರಂಭಿಸಬೇಕು. ನಾನು ಈಗಾಗಲೇ ವಿಡಿಯೋ ಪಾಠ ಮಾಡಿದ್ದೇನೆ, ದಯವಿಟ್ಟು ಅಲ್ಲಿ ಕೂಡ ತಾವು ಭೇಟಿ ನೀಡಬಹುದು. ನಾನು ವಿಡಿಯೋ ಪಾಠ ಭೇಟಿ ನೀಡಬೇಕಾಯ್ತಂತಂದರೆ ಕನ್ನಡ ಎಸ್ಸೆ ರೈಟಿಂಗ್ ಬೈ ಚಂದ್ರಶೇಖರ, ಇಷ್ಟು ನೀವು ಮಾಡಿದ್ರೆ ಅಂತಂದ್ರೆ, ಅಥವಾ ಕನ್ನಡ ಲೆಟರ್ ರೈಟಿಂಗ್ ಬೈ ಚಂದ್ರಶೇಖರ, ಈ ಪ್ರಕಾರವಾಗಿ ನೀವು ಹುಡುಕ್ತಾ ಹೋದರೆ ನಿಮಗೆ ನನ್ನ ಯೂಟ್ಯೂಬ್ನಲ್ಲಿ ಸಿಗ್ತವೆ. ಅದು ಅಲ್ಲದೆ ಸಾಧ್ಯ ಆದಷ್ಟು ನಾನು ಪ್ಲೇಲಿಸ್ಟ್ನಲ್ಲಿ ಕೂಡ ಇದನ್ನು ಕೊಟ್ಟಿದ್ದೇನೆ, ತಾವು ಅದನ್ನು ಗಮನಿಸಬಹುದು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಸ್ತಾವನೆ, ಪೀಠಿಕೆ, ವಿಷಯ ವಿವರಣೆ, ವಿಷಯ ಒಂದು ಇಂಟ್ರಡ್ಯೂಸ್ ಮಾಡ್ತಕ್ಕಂಥದ್ದಕ್ಕೆ 1 ಅಂಕ. ಇನ್ನು ನಿಬಂಧದ ಒಡಲು, ಸಮರ್ಥ ವಿವರಣೆ ಹಾಗೂ ನಿರೂಪಣೆ ಭಾಳ ಚಂದದ. ಇಲ್ಲಿ ಇದೇ ಬಹಳ ಮಹತ್ವದ್ದು. ಏನಂತಂದ್ರೆ ನೀವು ವಿಷಯವನ್ನು ವಿಸ್ತರಿಸಬೇಕಾಯಿತು ಅಂತಂದರೆ ಸುಮ್ಮನೆ ಉದ್ದ ಬರಿತಾ ಹೋಗಬಾರ್ದು. ಫ್ಯಾಕ್ಟ್ಸ್ ಇರಬೇಕು, ಫಿಗರ್ಸ್ ಇರಬೇಕು, ಸ್ಟೇಟ್ಮೆಂಟ್ಸ್ ಇರಬೇಕು. ನೋಡ್ರಿ, ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾಯ್ತು ಅಂತಂದರೆ ಯಾರಾದರೂ ಮಹಾಕವಿಗಳು ಹೇಳಿದ್ದಿರ್ಬೋದು, ಅಥವಾ ಪ್ರಚಲಿತ ಗಣ್ಯ ವ್ಯಕ್ತಿಗಳು ಹೇಳಿದ್ದಿರ್ಬೋದು. ನೀವು ರೆಫರೆನ್ಸ್ ಕೊಡಬೇಕಾಯ್ತು ಅಂತಾರೆ, ಪ್ರಚಲಿತ ವಿದ್ಯಮಾನದ ಯಾವುದಾದ್ರೂ ಪತ್ರಿಕೆ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಪಿರಿಯಾಡಿಕ್ಸ್ನಲ್ಲಿ ವೀಕ್ಲಿ ಯಾವುದಾದ್ರೂ ನಿಮಗೆ ಪತ್ರಿಕೆ ಇರ್ಬೋದು, ಅಥವಾ ಮತ್ತು ಯಾವುದಾದ್ರೂ ಸೋರ್ಸ್, ಈವನ್ ಇಂಟರ್ನೆಟ್ ಸೋರ್ಸ್ ಇರ್ಬೋದು, ಅಥವಾ ನ್ಯೂಸ್ ಪೇಪರ್ ಅಲ್ಲದೆ ನಿಮಗೆ ಯಾವುದಾದ್ರೂ ನ್ಯೂಸ್ ಚಾನಲ್ ಸೋರ್ಸ್ ಇರ್ಬೋದು. ಅದನ್ನು ನಿಖರವಾಗಿ ಬರೀಬೇಕು. ಇಂಥ ಒಂದು ಚಾನಲ್ನಲ್ಲಿ ಇಂಥ ದಿನಾಂಕದಂದು ಇಂಥ ಒಂದು ನ್ಯೂಸ್ ಪ್ರಕಟ ಆಯಿತು, ಅವಾಗ ಮೌಲ್ಯಮಾಪಕರಿಗೆ ಭಾಳ ಇಂಪ್ರೆಷನ್ ಆಗಿಬಿಡುತ್ತೆ. ಅವ್ರೇನು ತಿಳ್ಕೊತಾರೆ, ಏನಪ್ಪ ಹುಡುಗ ಎಷ್ಟು ನಾಲೆಜ್ ಇದೆ ಇವನಿಗೆ, ಪೇಪರ್ ಓದ್ತಾನೆ ಇವನು, ಪಿರಿಯಾಡಿಕ್ಸ್ ಓದ್ತಿರ್ತಾನೆ ಇವನು, ನ್ಯೂಸ್ ನೋಡ್ತಿರ್ತಾನೆ ಟಿ ವಿಯಲ್ಲಿ, ಅಥವಾ ರೇಡಿಯೋದಲ್ಲಿ ನ್ಯೂಸ್ ಕೇಳ್ತಿರ್ತಾನೆ, ಇತ್ಯಾದಿ ಇತ್ಯಾದಿ. ಅಥವಾ ಗುರುಗಳು ಹೇಳಿದ್ದಾರೆ, ಅಥವಾ ಸ್ಟೇಟ್ಮೆಂಟ್ಸ್ ಇದ್ದಾಗ ಯಾರಾದರೂ ರಾಜಕಾರಣಿಗಳಿರ್ಬೋದು, ಅಥವಾ ನಾಯಕರಿರ್ಬೋದು, ಅಥವಾ ಮತ್ತೇನೋ ಇರ್ಬೋದು, ಅವ್ರು ಹೇಳ್ತಾರೆ. ಇದೆಲ್ಲ ಏನಾಗ್ತಂತಾರೆ, ಫ್ಯಾಕ್ಟ್ಸ್, ಫಿಗರ್ಸ್, ಸ್ಟೇಟ್ಮೆಂಟ್ಸ್, ಆಮೇಲೆ ಯು ಕ್ಯಾನ್ ಯೂಸ್ ದ ಪ್ರಾವರ್ಬ್ಸ್, ಗಾದೆ ಮಾತುಗಳನ್ನು ಉಪಯೋಗಿಸ್ಬೇಕು ಅಲ್ಲಲ್ಲಿ. ಇದೆಲ್ಲವುಗಳಿದ್ದಾಗ ಅದಕ್ಕೊಂದು ಶ್ರೀಮಂತಿಕೆ, ರಿಚ್ನೆಸ್ ಅಂತಕ್ಕಂಥದ್ದು ಬರ್ತದೆ. ನಿಬಂಧ ನಿಮ್ಮದು ಎಲ್ಲರಿಗಿಂತಲೂ ಭಿನ್ನವಾಗಿರಬೇಕು. ನಿಮ್ಮ ಭಾಷೆ, ಶೈಲಿ, ಪದಬಂಧ ಇವೆಲ್ಲವುಗಳನ್ನು ಗಮನಿಸಿ ನಿಮ್ಮ ಒಟ್ಟಿಗೆ 5 ಅಂಕಗಳು. ಅಂದರೆ ಉದಾಹರಣೆಗೆ ಪ್ರಸ್ತಾವನೆಗೆ 1 ಅಂಕ, ಆಮೇಲೆ ವಿಷಯ ವಿವರಣೆಗೆ 2 ಅಂಕ, ಉಪಸಂಹಾರ ಅಥವಾ ಪರಿಸಮಾಪ್ತಿಗೆ 1 ಅಂಕ, ನಿಮ್ಮ ಭಾಷೆ, ಶೈಲಿ ಇತ್ಯಾದಿ ಸಂಗತಿಗಳಿಗೆ 1 ಅಂಕ. ಈ ಪ್ರಕಾರವಾಗಿ ಒಟ್ಟಿಗೆ 5 ಅಂಕಗಳು ಇರ್ತವೆ. ವಿದ್ಯಾರ್ಥಿಗಳೇ, ನಾನು ಇಲ್ಲಿಗೆ ಇವತ್ತಿನ ನನ್ನ ವಿಡಿಯೋ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಒಂದು ವೇಳೆ ನನ್ನ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಆಗದೆ ಹೋಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕಂತೇಳಿ ನನ್ನ ಕೋರಿಕೆ, ನನ್ನ ವಿನಂತಿ. ಹಾಗೂ ತಾವು ನನ್ನ ಪ್ರತಿಯೊಂದು ವಿಡಿಯೋ ಪಾಠವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಹಾಗೂ ತಪ್ಪದೇ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿದರೆ ನನಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಆಸಕ್ತಿ ಹೆಚ್ಚಿಗೆ ಆಗ್ತದೆ. ಇದಕ್ಕೆ ಬಿಟ್ಟರೆ ಮತ್ತೇನಿಲ್ಲ. ನಾನು ಯಾವತ್ತೂ ನಿಮ್ಮ ಸೇವೆಗೆ ಸಿದ್ಧನಾಗಿದ್ದೇನೆ.
ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿದ್ಯಾರ್ಥಿ ಬಾಂಧವರೇ, ತಮ್ಮೆಲ್ಲರಿಗೂ ಶುಭವಾಗಲಿ ಮತ್ತು ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ವಿಜ್ಞಾಪನೆಯೊಂದಿಗೆ ನಾನು ಬೀಳ್ಕೊಡುಗೆ ಹೊಂದ್ತಾ ಇದ್ದೇನೆ. ಧನ್ಯವಾದಗಳು ಮತ್ತು ಅಭಿನಂದನೆಗಳು.